ಸಿಟಿ ರವಿಗೆ ಕೊಲೆ ಬೆದರಿಕೆ ಪತ್ರ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ದೊಡ್ಡ ಡ್ರಾಮಾ ಮಾಸ್ಟರ್ ಆಗಿದ್ದಾರೆ. ನಾನು ಅವರನ್ನ ನ್ಯಾಷನಲ್ ಲೆವೆಲ್ ಲೀಡರ್ ಅಂತ ತಿಳ್ಕೊಂಡಿದ್ದೆ. ಬೇರೆ ಯಾರು ಒಪ್ಪೋದು ಬೇಡ. ಆತ್ಮಸಾಕ್ಷಿ ಹೇಳಿದ್ರೆ ಸಾಕು. 100 ಬಿಜೆಪಿ ನಾಯಕರೇ ಹೀಗೆ ಮಾತಾಡಬಾರ್ದಾಗಿತ್ತು ಅಂತ ಅಂದಿದ್ದಾರೆ. ಕ್ಷಮೆ ಕೇಳ್ತೀನಿ ಅಂತ ಕೇಳಿದ್ರೆ ಮುಗಿದೇ ಹೋಗ್ತಾ ಇತ್ತು ಅಂತ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು ಬಿಜೆಪಿ ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ. ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ಗೆ ಇಳಿತಾರೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮಾತಾಡಿದ್ದು ಬೇರೆ ಯಾರು ಮಾತಾಡಬೇಕಾಗಿಲ್ಲ. ಕಾನ್ಷಿಯಸ್ ಇದೆಯಲ್ಲ, ಆತ್ಮಸಾಕ್ಷಿ. ಅವ್ರ ಪಾರ್ಟಿ ಲೀಡರ್ಗಳೇ ನನ್ನ ಹತ್ರ 100 ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು. ಅಲ್ಲೇ